ಅನ್ಸರ್ ಹುಸೇನಿ ವತಿಯಿಂದ ಮನವಿಪತ್ರ ಸಲ್ಲಿಸುವುದೇನೆಂದರೆ, ಈ ಮೂಲಕ ತಮಗೆ ಮನವಿಪತ್ರ ಸಲ್ಲಿಸುವುದೇನೆಂದರೆ, ಸುಮಾರು 4-5 ವರ್ಷಗಳಿಂದ ದರ್ವೇಶ್ ಎಂಬ ಕಂಪನಿ ರಾಯಚೂರಲ್ಲಿ ಒಂದು ಕಚೇರಿ ತೆಗೆದು ಬಾಡಿಗೆ ರೂಪದಲ್ಲಿ 1 ವರ್ಷ ಬಾಡಿಗೆ ರೂಪದಲ್ಲಿ ರಿಮ್ಸ್ ಆಸ್ಪತ್ರೆ ಮುಂದೆ ಆಫೀಸ್ ತೆಗೆದು 1 ಲಕ್ಷಕ್ಕೆ 10-12% ಜನಗಳ ಹತ್ರ, ಸಾರ್ವಜನಿಕರ ಹತ್ರ ದುಡ್ಡು ತೆಗೆದುಕೊಂಡು ಜನಗಳಿಗೆ ಸಂಪೂರ್ಣವಾಗಿ ಮೋಸ ಮಾಡಿದ್ದಾರೆ. ಇದರಲ್ಲಿ ಮುಖ್ಯಸ್ಥರಾಗಿ ಅವಿನಾಶ್ ಸಾರನಾಥ್ ವಕೀಲರು ಎಂಬವರು, ಅವರು ನಾನೇ ಮುಖ್ಯಸ್ಥ ಅಂತ ಹೇಳ್ಕೊಂಡು ಸಾರ್ವಜನಿಕರಿಗೆ ಮೋಸ ಮಾಡಿದ್ದಾರೆ. ಅವರು ವಕೀಲ ವೃತ್ತಿಯಾಗಿ ಜನಗಳಿಗೆ ನ್ಯಾಯ ನೀಡಬೇಕಾಗಿತ್ತು, ಮೋಸ ಮಾಡಿದಾರಂತೆ ಅಂತ ಹೇಳಿ ಇಂದಿನ ದೂರರು ನಾವು ಸಂಪೂರ್ಣವಾಗಿ ಇದರಲ್ಲಿ ಬರೆದಿದ್ದೇವೆ. ಈ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾರೆ. ಏನಿಲ್ಲ, ಈಗ ತಾರಾನಾಥ್ ಸರ್ ಅವರು ಹೈಕೋರ್ಟ್ ವಕೀಲ ಅಂತ ಹೇಳ್ಕೊಂಡು ನಮ್ಮ ಜನಕ್ಕೂ ಮೋಸ ಮಾಡ್ಯಾರ. ಇಲ್ಲಿ ಕನಿಷ್ಠ ಏನಿಲ್ಲ ಅಂದರೆ ಒಂದು 10,000 ಕೋಟಿ ಲೂಟಿ ಮಾಡಿ ಅವ್ನು ಯಾವನೋ ಸುಜಾತನವನು ತಂದು ಇಲ್ಲಿಗೆ ಅವರೇ ತಂದಾರ. ಇಲ್ಲಿ ತಂದು ನಾನು ಲೀಗಲ್ ಅಡ್ವೈಸರ್ ಅಂತ ಹೇಳ್ಕೊಂಡು, ಲೀಗಲ್ ಅಡ್ವೈಸರ್ ಇದ್ದರೆ ಅವ್ನಿಗೆ ಲೀಗಲ್ ಕೆಲಸ ಮಾಡೋಕ್ಕೆ ಕೊಡಬೇಕು. ಇಲ್ಲಿಗಲ್ ಅವನು ದಾರಿ ತೋರಿಸಿ ಜನಕ್ಕೆ ಅಲ್ಲಿ 12 ಗಂಟೆ 11 ಗಂಟೆ ರಾತ್ರಿಯಲ್ಲಿ ದರ್ವೇಶ್ ಆಫೀಸ್ನಲ್ಲಿ ಕೋಟ್ ಹಾಕ್ಕೊಂಡು ಒಳ್ಳೆ ವಕೀಲರ ಎಲ್ಲ ವಕೀಲರು ಮರ್ಯಾದೆ ತೆಗೆದಾರೆ. ಇವ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಡಕತ್ತೀವಿ. ಈಗ ಹೋಗಿ SP ಆಫೀಸ್ನಾಗ ಒಂದು ಕಂಪ್ಲೇಂಟ್ ಕೊಡಕತ್ತೀವಿ. ಇವ್ರಿಗೆ ಅರೆಸ್ಟ್ ಮಾಡಿ ನಮ್ಮ ಜನಕ್ಕೆ ಏನು ಮೋಸ ಆಗ್ಯದ ಅವ್ರಿಗೆ ನ್ಯಾಯ ಇಸ್ಕೊಡ್ಬೇಕು. ಇಲ್ಲ ಅಂದರೆ ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ರಾಯಚೂರು ನಮ್ದು 20 ವರ್ಷ ಹಿಂದುಳಿದ, 30 ವರ್ಷ ಹಿಂದೋಗ್ಯದ ರಾಯಚೂರು. ಇದು ಅದೊಂದು ನಮ್ಮ ದೌರ್ಭಾಗ್ಯ ಅದ ಹೆಚ್ಚಿನಾಗಿ. ಯಾಕಂದ್ರೆ ಎಲ್ಲ ಪಕ್ಷದ ರಾಜಕಾರಣಿಗಳು ಯಾರು ಹಿತಾಸಕ್ತಿಯಿಂದ ಬಂದು ನ್ಯಾಯ ಕೊಡಿಸ್ತಾಯಿಲ್ಲ ಬಡವರಿಗೆ. ಅಟ್ಲೀಸ್ಟ್ ಜಿಲ್ಲಾಧಿಕಾರಿಗಳಾದ್ರೆ ನಮ್ಮ ರಾಯಚೂರು ಬಡ ಜನಗಳನ್ನು ಉಳಿಸಿ ಮತ್ತೆ ವಾಪಸ್ ಫೋಟೋ ಹಾಕಿ ಸರ್ ಅಂತ ನಮ್ಮ ವಿನಂತಿ ಸರ್. ಅವ್ರ ಫೋಟೋಸ್ ಎಲ್ಲ ಕೂಡ ಈ ಗ್ರೂಪ್ ಇವೆಲ್ಲ ಕಳ್ರಿ, ಎಲ್ಲ ಲೂಟಿ ಮಾಡ್ಯಾರ. ಇಲ್ಲಿ ನೋಡ್ರಿ ತಾರಾನಾಥ್ ಫೋನ್ ತೋರಿಸಿದಾಗ ಗ್ರೂಪ್ನಾಗ ಜಾಯ್ನ್ ಆಗ್ಯಾನ. ದರ್ವೇಶ್ ಗ್ರೂಪ್ನಲ್ಲಿ ಒಂದು ವಕೀಲ ಆಗಿ ಇವರು ವಕೀಲರೇ ಇದಾಗ್ಬಿಟ್ಟಾರ. ಎಲ್ಲ ವಕೀಲರು ಸಾಕಾಗ್ಯಾರ. ಅವ್ರ ಮರ್ಯಾದು ನಮ್ಮ ಮರ್ಯಾದೆ ಹೋಗ್ತದ. ಈತ ವಿಷ ಕುಡ್ದಾನ ಇಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ಯಾನ. ಕೋಟ್ ಹಾಕೊಂಡು ರಾತ್ರಿ 11 ಗಂಟೆ, ರಾತ್ರಿ 12 ಗಂಟೆಗೆ ಆಫೀಸ್ನಾಗ ಕುಂತು ಜನಕ್ಕೆ ಮೋಸ ಮಾಡ್ಯಾರ. ಆದ್ರೆ ಇಷ್ಟು ದಿನ ಆದ್ರೂ ಅವ್ರನ್ನ ಬಂಧಿಸ್ತಾ ಇಲ್ಲ. ಇದು ಒಂದು ದುರ್ಭಾಗ್ಯ ನಮ್ಮದು. CID ಅಧಿಕಾರಿಗಳು ಕೊಟ್ಟರು ಈ ಮುಖ್ಯಸ್ತಂಭ ಒಬ್ಬ ಸುಜಾತ್ ವ್ಯಕ್ತಿನ ಬಂಧಿಸ್ತಾ ಇಲ್ಲ. ಇದು ನಮ್ಗೆ ತುಂಬಾ ನೋವಿನ ಸಂಗತಿ ಆಗ್ಯದ.